ನಿರೀಕ್ಷೆಯಂತೆ ಭಾರತದ ಬೌಲರ್ಗಳ ದಾಳಿಗೆ ಪಾಕಿಸ್ತಾನದ ಬ್ಯಾಟರ್ಗಳು ಪತರುಗುಟ್ಟಿ ಹೋಗಿದ್ದಾರೆ. ದುಬೈನಲ್ಲಿ ಇಂಡೋ ಪಾಕ್ ರಣರೋಚಕ ಕದನ ನಡೀತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತದ ಆಟಗಾರರು ಅದ್ಭುತ ಪ್ರದರ್ಶನವನ್ನ ನೀಡಿದ್ದಾರೆ. ಇವತ್ತು ದುಬೈನಲ್ಲಿ ನಡೀತಾ ಇರುವಂತಹ ಇಂಡೋ ಪಾಕ್ ರಣರೋಚಕ ಕದನ. ಭಾರತಕ್ಕೆ 128 ರನ್ ಗುರಿಯನ್ನ ಪಾಕಿಸ್ತಾನ ನೀಡಿದೆ. ಪಾಕಿಸ್ತಾನದ ವಿರುದ್ಧ ಭಾರತದ ಅದ್ಭುತ ಪ್ರದರ್ಶನ. 20 ಓವರ್ಗಳಲ್ಲಿ 127 ರನ್ಗೆ ಪಾಕ್ 9 ವಿಕೆಟ್ ಅನ್ನ ಕಳೆದುಕೊಳ್ತು. 4 ಓವರ್ಗಳಲ್ಲಿ ಕುಲದೀಪ್ ಯಾದವ್ಗೆ 3 ವಿಕೆಟ್, ಅಕ್ಷರ್ ಪಟೇಲ್, ಜಸ್ಪ್ರೀತ್ ಬುಮ್ರಾ ತಲಾ 2 ವಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ಮೊದಲ ಓವರ್ನಲ್ಲೇ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟ್ ಅನ್ನ ಕಬಳಿಸುವಲ್ಲಿ ಯಶಸ್ವಿಯಾದರು. ಇನ್ನು ವರುಣ್ ಚಕ್ರವರ್ತಿ ಬೌಲಿಂಗ್ನಲ್ಲಿ ಫಹೀಮ್ ಅಶ್ರಫ್ ಔಟ್ ಆಗ್ತಾರೆ. 100 ರನ್ಗಳಿಗೂ ಮೊದಲೇ 8 ವಿಕೆಟ್ ಅನ್ನ ಕಳೆದುಕೊಂಡಿತ್ತು ಪಾಕಿಸ್ತಾನ. ಪಾಕಿಸ್ತಾನದ ಪರ ಸಾಹಿಬ್ ಜಾದಾ ಫರ್ಹಾನ್ 40 ರನ್ ಸಿಡಿಸಿದ್ದು ಬಿಟ್ರೆ ಇನ್ಯಾರು ಕೂಡ ದೊಡ್ಡ ಮೊತ್ತದ ಅಂಕಿ ಅಥವಾ ಸಂಖ್ಯೆಯನ್ನ ಗಳಿಸುವಲ್ಲಿ ವಿಫಲರಾದರು. ಶಾಹಿನ್ ಆಫ್ರಿದಿ ವೇಗದ ಬೌಲರ್, ಜೊತೆಗೆ ಬ್ಯಾಟಿಂಗ್ ಕೂಡ ಆಡ್ತಾರೆ. 33 ರನ್ ಗಳಿಸಿದ್ದಾರೆ. ಇನ್ನು ಉಳಿದವರು ಕಳಪೆ ಪ್ರದರ್ಶನವನ್ನ ತೋರಿದ್ದಾರೆ. ಭಾರತ ಅಭಿಮಾನಿಗಳಲ್ಲಿ ಗೆಲುವಿನ ಸಂಭ್ರಮ ಹೆಚ್ಚಾಗಿದೆ. ಈ ಒಂದು ಪಂದ್ಯಕ್ಕೋಸ್ಕರ ಎಷ್ಟು ಪರ ವಿರೋಧದ ಚರ್ಚೆ ಆಯಿತು. ಅದಾದ ನಂತರ ಬಹಳಷ್ಟು ಜನ ನಾವು ಹಿಂದೇಟ್ ಹಾಕೋದು ಬೇಡ, ಆಡ್ಲಿ, ಪಾಕಿಸ್ತಾನವನ್ನ ಬಗ್ಗು ಬಡಿಲಿ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲಿ ಅನ್ನೋ ನಿಟ್ಟಿನಲ್ಲಿನೇ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ಇದರ ಜೊತೆಗೆ ಇವತ್ತು ಪಂದ್ಯ ಆರಂಭ ಆಯಿತು. ಬಹಳ ಪ್ರಮುಖವಾಗಿ ಟಾಸ್ನ ಮೇಲೆ ಎಲ್ಲರ ಕುತೂಹಲ ಇತ್ತು. ಟಾಸ್ ಗೆದ್ದಿದ್ದು ಪಾಕಿಸ್ತಾನ ಬಹಳ ಆತ್ಮವಿಶ್ವಾಸದಿಂದ ನಾವು ಮೊದಲು ಬ್ಯಾಟ್ ಮಾಡ್ತೀವಿ ಅಂತ ಹೇಳಿ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಅದಾದ ನಂತರ ಭಾರತದ ಬೌಲರ್ಗಳ ಕರಾರುವಕ್ಕ ದಾಳಿಯಿಂದಾಗಿ ನೆಲ ಕಚ್ಚಿ ಹೋಗಿದೆ ಪಾಕಿಸ್ತಾನ. ಭಾರತದ ಬೌಲರ್ಗಳ ದಾಳಿಗೆ ಪತರು ಕುಟ್ಟಿ ಹೋಗಿದೆ. ದುಬೈನಲ್ಲಿ ನಡೀತಾ ಇರುವಂತಹ ಒಂದು ರಣರೋಚಕ ಪಂದ್ಯ ಇದು. 128 ರನ್ಗಳ ಗುರಿಯನ್ನ ಪಾಕಿಸ್ತಾನ ಭಾರತಕ್ಕೆ ಕೊಟ್ಟಿದೆ. 128 ರನ್ಗಳ ಗುರಿಯನ್ನ ಪಾಕಿಸ್ತಾನದ ವಿರುದ್ಧ ಭಾರತದ ಬೌಲರ್ಗಳು ಅದ್ಭುತವಾದಂಥ ಪ್ರದರ್ಶನವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ 20 ಓವರ್ಗಳಲ್ಲಿ ಕೇವಲ 127 ರನ್ಗೆ ಕಟ್ಟಿ ಹಾಕುವಲ್ಲಿ ನಮ್ಮ ಭಾರತದ ಬೌಲರ್ಗಳ ಯಶಸ್ವಿಯಾಗಿದ್ದಾರೆ. ಜೊತೆಗೆ 9 ವಿಕೆಟ್ಗಳನ್ನು ಪತನ ಮಾಡಿದ್ದಾರೆ. 9 ವಿಕೆಟ್ಗಳನ್ನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಕಾರ್ತಿಕ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಎಲ್ಲರಲ್ಲೂ ಕೂಡ ಒಂದು ಕುತೂಹಲ ಇತ್ತು, ಏನಾಗುತ್ತೆ ಮ್ಯಾಚ್ ಅಂತ ಹೇಳಿ. ಫೈನಲ್ ಈಗ 127 ರನ್ಗೆ ಪಾಕ್ನ ಸೊಂಟ ಮುರಿದಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೆಂಗಿತ್ತು ಮ್ಯಾಚ್, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ಕಾರ್ತಿಕ್, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ದೀವಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್. ಒಂದು ಕಡೆ ಅನುಭವ ಇರುವಂಥ ಆಟಗಾರರು ಕಡಿಮೆ, ಅನಾನುಭವಿ ಆಟಗಾರರೇ ಜಾಸ್ತಿ ಟೀಮ್ ಇಂಡಿಯಾದಲ್ಲಿ. ಸೊ ಬದ್ಧ ವೈರಿಗಳ ವಿರುದ್ಧವಾಗಿ ನಮ್ಮ ಯಂಗ್ ಟೀಮ್ ಯಾವ ರೀತಿಯಾದಂಥ ಪ್ರದರ್ಶನವನ್ನು ತೋರುತ್ತೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ಅದರಲ್ಲೂ ವಿರಾಟ್ ಕೊಹ್ಲಿ ದಿಗ್ಗಜ ಆಟಗಾರ, ಮತ್ತೊಬ್ಬ ದಿಗ್ಗಜ ಆಟಗಾರ ರೋಹಿತ್ ಶರ್ಮಾ, ಅದಾದ ನಂತರ ಅಶ್ವಿನ್, ಅದಾದ ನಂತರ ರವೀಂದ್ರ ಜಡೇಜಾ. ಈ 4 ಪ್ರಮುಖ ಅಸ್ತ್ರಗಳು ಅಥವಾ ಆಟಗಾರರು ಇಲ್ಲದೆ ಕಣಕ್ಕಿಳಿದಂಥ ಟೀಮ್ ಇದು. ಮೊದಲ ಬಾರಿಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಇಲ್ಲದೆ ಇರುವಂಥ ಟೀಮ್. ಎಸ್, ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನನ್ನ ಸಹೋದ್ಯೋಗಿ ಕಾರ್ತಿಕ್. ಕಾರ್ತಿಕ್, ಹೆಂಗಿತ್ತು ಮ್ಯಾಚ್? ಯಾವ ರೀತಿಯಾಗಿ ಭಾರತದ ಆಟಗಾರರ ಪ್ರದರ್ಶನ ಇತ್ತು? ಓಕೆ ರಾಮ್, ಇದು ಸಿಂಧೂರ ಪ್ರತಿಕಾರ 2ನೇ ಬಾರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ
ಭಾರತದ ಒಂದು ಆಟಗಾರರು ಪ್ರತಿಯೊಬ್ಬರು ತಮ್ಮ ಆಟವನ್ನ ಸರಿಯಾಗಿ ಇವತ್ತು ಪ್ರದರ್ಶಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಸ್ಪಿನ್ ಮೋಡ್ಗೆ ಪಾಕ್ ಧೂಳಿಪಟ ಆಗಿರುವುದಂತೂ ಸತ್ಯ ಇವತ್ತು. ಇನ್ನ ಕುಲ್ದೀಪ್ ಯಾದವ್ ಕಳೆದ ಮ್ಯಾಚ್ ನಲ್ಲಿ 4 ವಿಕೆಟ್ ಅನ್ನ ಕಿತ್ತಿದ್ರು UAE ವಿರುದ್ಧ. ಆದ್ರೆ ಇವತ್ತು ಪಾಕಿಸ್ತಾನ ವಿರುದ್ಧ 3 ವಿಕೆಟ್ ಅನ್ನ ಕಿತ್ತಿದ್ದಾರೆ. ಇನ್ನ ವರುಣ್ ಚಕ್ರವರ್ತಿ ಕೂಡ 2 ವಿಕೆಟ್ ಅನ್ನ ಕಿತ್ತಿರುವಂತದ್ದು. ಇನ್ನ ನಮ್ಮ ಬೂಮ್ರಾ ಅವರು ಕೂಡ 2 ವಿಕೆಟ್ ಅನ್ನ ಕಿತ್ತಿದ್ದಾರೆ. ಇವತ್ತು ಬೌಲಿಂಗ್ ಮೋಡ್ಗೆ ನಮ್ಮ ಭಾರತದ ಬೌಲಿಂಗ್ ಪ್ರದರ್ಶನಕ್ಕೆ ಪಾಕಿಸ್ತಾನ ಧೂಳಿಪಟವಾಗಿರುವುದಂತೂ ಸತ್ಯ. ಇನ್ನ ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅನ್ನೋ ರೀತಿಯಲ್ಲೇ ಭಾರತ ಸಿಂಧೂರದ ಪ್ರತೀಕಾರವನ್ನ 2ನೇ ಬಾರಿ ತೀರಿಸಿಕೊಂಡಿದೆ ಅಂತಾನೆ ಹೇಳ್ಬೋದು ರಾಮ್. ಎಸ್ ಒಂದು ಕಾರ್ತಿಕ್, ಬಹಳಷ್ಟು ಕುತೂಹಲ ಇತ್ತು. ವಿರಾಟ್ ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಇಲ್ಲ, ಹೀಗೆ ಇನ್ನಿಬ್ಬರು ಆಟಗಾರರಿಲ್ಲ, ಹಿರಿಯ ಇಲ್ಲದ ಒಂದು ಟೀಮ್ ಇದು, ಯಂಗ್ ಟೀಮ್. ಸೊ ಏನಾಗುತ್ತೋ ಏನೋ ಅನ್ನೋ ಕುತೂಹಲ ಅಂತೂ ಇದ್ದೇ ಇತ್ತು. ಫೈನಲಿ ನಿರೀಕ್ಷೆಗೂ ಮೀರಿ ಪ್ರದರ್ಶನವನ್ನು ತೋರಿದ್ದಾರೆ. ಏನಾಗಬಹುದು? ಯಾಕೆಂದರೆ ಬೌಲರ್ಗಳು ಅದ್ಭುತವಾದಂಥ ಪ್ರದರ್ಶನವನ್ನು ತೋರಿದ್ದಾಯಿತು. ಬ್ಯಾಟ್ಸ್ಮನ್ಗಳ ಯಾರ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಅಂತ? ಎಸ್ ರಾಮ್, 2 ಪಿಲ್ಲರ್ಸ್ ಅಂತಾನೆ ಹೇಳ್ಬಹುದು ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ. ಅವರಿಲ್ಲದೆ ಈಗ T20 ಆಡ್ತಾ ಇರೋದು ಬಹಳಷ್ಟು ಅಭಿಮಾನಿಗಳಿಗೆ ಬೇಸರವನ್ನ ತಂದಿದೆ. ಇದರ ಮಧ್ಯೆ ಇವತ್ತು ಫಸ್ಟ್ ಇನ್ನಿಂಗ್ಸ್ ನಲ್ಲಿ ನಮ್ಮ ಭಾರತ ತಂಡದ ಬೌಲರ್ಸ್ ಗಳು ಈಗಾಗಲೇ 127ಕ್ಕೆ ಅವರನ್ನ ಕಟ್ಟಿ ಹಾಕುವಲ್ಲಿ ಸಫಲರಾಗಿದ್ದಾರೆ. ಆದ್ರೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಭಾರತದ ತುಂಬಾನೇ ಸ್ಟ್ರಾಂಗ್ ಇದೆ, ಅದು ನಿಮಗೂ ಗೊತ್ತು. ಯಾವ ರೀತಿ ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟ್ ಬೀಸ್ತಾರೆ, ಇನ್ನ 360 ಆಂಗಲ್ ಅಲ್ಲೂ ಸಹಿತ ತಮ್ಮ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿಸ್ತಾರೆ. ಇನ್ನ ಅಭಿಷೇಕ್ ಶರ್ಮಾ, ಯುವರಾಜ್ ಸಿಂಗ್ ಅವರ ಶಿಷ್ಯ ಅಭಿಷೇಕ್ ಶರ್ಮಾ ಅವರು ಸಹಿತ ತಮ್ಮ ಬ್ಯಾಟ್ ನಿಂದಾಗೆ ಸರಿಯಾದ ಉತ್ತರ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನ ಎಲ್ಲಾ ಬ್ಯಾಟರ್ಸ್ ಇನ್ನ 1ನೇ ವಿಕೆಟ್ ಇಂದ ಹಿಡಿದು 6-7 ವಿಕೆಟ್ ವರೆಗೂ ಆಡುವಂತ ಎಲ್ಲಾ ಆಲ್ರೌಂಡರ್ಸ್ ಇದ್ದಾರೆ ನಮ್ಮ ಭಾರತ ತಂಡದ ಒಂದು ಬ್ಯಾಟಿಂಗ್ ಲೈನ್ ಅಪ್ ನೋಡೋದಾದ್ರೆ. ಇವತ್ತು 127 ಕೇವಲ 6 ಓವರ್ಗೆ ಮುಗಿಸೋದಂತೂ ಸತ್ಯ ಅಂತ ಹೇಳ್ಬೋದು ರಾಮ್. ಎಸ್ ಕಾರ್ತಿಕ್, ಈಗಾಗಲೇ ಗೆಲುವಿನ ಅಂಚಿನಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ 127 ರನ್, ನಮ್ಮ ಬ್ಯಾಟಿಂಗ್ ಬಲ ಅದ್ಭುತವಾಗಿದೆ. ಹಾಗಾಗಿನೇ ಅಲ್ಲಿ ಏನಾದರೂ ನೀವು ನಿಂತ್ಕೊಂಡಿರುವಂಥ ಜಾಗದ ಸುತ್ತಮುತ್ತ ಯಾರಾದರೂ ಅಭಿಮಾನಿಗಳಿದ್ರೆ ಅವರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡಬಹುದಾ ಅಂತ? ಎಸ್, ಒಬ್ರು ಅಭಿಮಾನಿ ಇದ್ದಾರೆ, ಕ್ರಿಕೆಟ್ ಅಭಿಮಾನಿ. ಅವರು ತುಂಬಾ ಹೊತ್ತು ನಮ್ಮ ಸಲುವಾಗಿ ಕಾದಿದ್ದಾರೆ. ಪಾಪ ಫಸ್ಟ್ ಇನ್ನಿಂಗ್ಸ್ ನೋಡಿದಾರಂತೆ, ಏನ್ ಹೇಳ್ತಾರೆ ಅವ್ರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ಸರ್, ಈಗಾಗಲೇ ಫಸ್ಟ್ ಇನ್ನಿಂಗ್ಸ್ ಆಗಿದೆ, 127 ರನ್ನಿಗೆ 9 ವಿಕೆಟ್ ಹೋಗಿದೆ ಪಾಕಿಸ್ತಾನದ್ದು. ಸಿಂಧೂರದ 2ನೇ ಪ್ರಕಾರ ಅಂತಾನೆ ಹೇಳ್ಬೋದಾಯ್ತು. ಏನಿಲ್ಲ, ಈ ಸಲನೂ ಖಂಡಿತ ಭಾರತನೇ ವಿನ್ ಆಗತ್ತೆ. ಸೊ ಪಾಕಿಸ್ತಾನ ಅವ್ರು ಈಗ ತಾನೇ ಅಪ್ಡೇಟು ನೋಡ್ತಾ ಇದ್ದೇನೆ, 127 for 9. ಇದು ಆರಾಮ್ ಸ್ಕೋರ್ ನಮ್ಮ ಇಂಡಿಯನ್ ಬ್ಯಾಟ್ಸ್ಮ್ಯಾನ್, ನಮ್ಮ ಇಂಡಿಯನ್ ಟೀಮ್ಗೆ. ಸೊ ಪಕ್ಕ ಇಂಡಿಯಾನೇ ವಿನ್ ಆಗ್ಬಹುದು. ಸೊ ಇವತ್ತು ಕುಲ್ದೀಪ್ ಯಾದವ್ ಅವರು ಕಳೆದ ಬಾರಿ ಕಿತ್ತಿದ್ರು, ಈ ಬಾರಿ 3 ವಿಕೆಟ್ ಕಿತ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇನ್ನು ಅಭಿಪ್ರಾಯ ಅಂತ ಏನಿಲ್ಲ, ಆಲ್ರೆಡಿ ಅವ್ರ ಬ್ಯಾಟಿಂಗು ಬೌಲಿಂಗು ಈ ತರದೆಲ್ಲ ಆಲ್ರೌಂಡರ್ ಚೆನ್ನಾಗಿ ಮಾಡ್ತಾರೆ. ಈ ಸಲ ನೋಡೋಣ ಎಷ್ಟು ತೆಗಿತಾರೆ ಏನು ಅಂತ. ಮುಂಚೆ ಹೇಳೋದಕ್ಕಿಂತ ನೋಡಿ ಎಂಜಾಯ್ ಮಾಡೋದೇ ಬೆಟರ್ ಅನಿಸ್ತಿದೆ. ಸಾಕಷ್ಟು ಕೂಗುಗಳ ಮಧ್ಯೆ ಈ ಒಂದು ಮ್ಯಾಚ್ ನಡೆದಿದ್ದು, ಬಾಯ್ಕಾಟ್ ಅದೆಲ್ಲ ಕೇಳಿ ಬರ್ತಾ ಇತ್ತು. ಇದ್ರ ಮಧ್ಯೆ ಬಾಯ್ಕಾಟ್ ವಿಚಾರವಾಗಿ ಸಾಕಷ್ಟು ಜನ ಬೆಂಬಲವನ್ನು ಸೂಚಿಸಿರಲಿಲ್ಲ, ಆದ್ರೆ ಅದ್ರ ಮಧ್ಯೆಯೂ ಕೂಡ ಮ್ಯಾಚ್ ನಡೀತು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಟ ಅಂತ ಬಂದ್ಮೇಲೆ ಎಲ್ಲ ತರ ಪಾಸಿಟಿವ್ ನೆಗೆಟಿವ್ ನಡೀತಾ ಇರತ್ತೆ, ಮುಂದೆ ಹೋಗ್ತಾ ಇರೋದೇ ಇಂಪಾರ್ಟೆಂಟ್. ಬಾಯ್ಕಾಟ್ ಅನ್ನೋದು ಅದು ಸರ್ವಸಾಮಾನ್ಯನೇ, ನೋಡೋಣ ಏನಾಗತ್ತೆ ಅನ್ನೋದು. ಅದೆಲ್ಲ ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ ಹೇಳೋದಾದ್ರೆ ಸರ್, ಇವತ್ತು ಈಗ 2ನೇ ಇನ್ನಿಂಗ್ಸ್ ನಮ್ದಿದೆ. 2ನೇ ಇನ್ನಿಂಗ್ಸ್ ಅಲ್ಲಿ ಎಷ್ಟು ಓವರ್ ಅಲ್ಲಿ ಮ್ಯಾಚ್ ಮುಗಿಸ್ಬಿಡ್ಬೋದು ಅಂತೀರಾ? ಓವರ್ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಖಂಡಿತ ಇಂಡಿಯಾ ವಿನ್ ಆಗತ್ತ ಅನ್ನೋದು ಮಾತ್ರ ಹೇಳ್ಬೋದು ಅಷ್ಟೇ. ಸೊ ಇದಾಗಿತ್ತು ಕ್ರೀಡಾಭಿಮಾನಿಗಳ ಪ್ರತಿಕಾರದ ಮಾತು ರಾಮ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ.